Atulya Senior Care, India's largest assisted living provider, has inaugurated its third integrated geriatric care center in Bangalore at Matikere, further strengthening access to specialized senior healthcare in the city. The facility was inaugurated by Hobiali Shri UT Khader, Minister for Health and Family Welfare, Government of Karnataka, in the presence of Atulya Senior Care founders, healthcare professionals and senior citizens. With the new center, Atulya now offers over 300 dedicated senior care beds across Bangalore, making it the city's largest integrated geriatric care provider. The approximately 100-bed, purpose-built facility offers assisted living, rehabilitation, memory care, emergency medical support, physiotherapy, nutritious diet management, and recreational spaces designed for active aging. The launch comes amid Karnataka's growing elderly population and increasing demand for specialized geriatric and cognitive care. Atulya aims to provide seniors with comprehensive health care, rehabilitation and compassionate caregiving under one roof. Mr. Srinivasan G., founder and CEO, Atulya Senior Care, said the Matikere Center marks an important milestone in the company's Karnataka expansion and its vision of creating an integrated senior care ecosystem. With 500+ beds across 12+ locations in 5 cities, Atulya Senior Care continues its mission to enable older adults to age with dignity, independence and purpose. ಶುಭೋದಯ, ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರವಣ್ ದತ್ತ ಅಂತ. ನಾವು ಇಲ್ಲಿ ಅತುಲ್ಯ ಸೀನಿಯರ್ ಲಿವಿಂಗ್ ಅನ್ನೋ ಒಂದು ಸೆಂಟರ್ ಕೇಂದ್ರವನ್ನು ಬೆಂಗಳೂರಿನಲ್ಲಿ, ಇದು ನಮ್ಮ 3ನೆಯ ಕೇಂದ್ರ. ಇದಕ್ಕೂ ಮುಂಚೆ ನಮ್ಮಲ್ಲಿ ಕಸವನಹಳ್ಳಿ ಹೊಸ ರೋಡ್ ಎಲೆಕ್ಟ್ರಾನಿಕ್ ಸಿಟಿಲಿ ಒಂದಿದೆ, 2ನೇದು ವೈಟ್ ಫೀಲ್ಡ್ ನಲ್ಲಿ ಇದೆ. ಇದು ನಮ್ಮ 3ನೆಯ ಕೇಂದ್ರ. ಇಲ್ಲಿ ನಾವು ಹಿರಿಯರಿಗೆ, ಅಂದ್ರೆ ವಯಸ್ಸಾದವರಿಗೆ ಅಬೌವ್ 60 ಇಯರ್ಸ್, ನಾವು ಇಲ್ಲಿನ ಫೆಸಿಲಿಟೀಸ್ ಒಂದು ಲಭ್ಯ ಮಾಡ್ತಾ ಇದ್ದೀವಿ. ನಾವು ಹಿರಿಯರಿಗೆ ಇಲ್ಲಿ ಅಷ್ಟು ಫೆಸಿಲಿಟೀಸ್ ಆ ಏಜ್ಗೆ ಹಾಸ್ಪಿಟಲ್ ಅಲ್ಲಿ, ಎಲ್ಲಾದ್ರೂ ಹಾಸ್ಪಿಟಲ್ ಅಲ್ಲಿ ಮಾಡಕ್ಕಾಗುದಿಲ್ಲ. ಕೆಲವೊಂದು ಟ್ರೀಟ್ಮೆಂಟ್ಗಳು ಟ್ರಾನ್ಸಿಷನ್ ಕೇರ್ ಅಂತೀವಿ, ಹಾಸ್ಪಿಟಲ್ ಇಂದ ಮುಗಿಸಿ ಮನೆಗೆ ಕರ್ಕೊಂಡು ಹೋಗದೆ ಇರುವಂತ ಕಾರಣಗಳಲ್ಲಿ ನಾವು ಇಲ್ಲಿ ಹಿರಿಯರನ್ನ ಕರ್ಕೊಂಡು ಬಂದು ಕೆಲವೊಂದು ಸಮಯದಲ್ಲಿ ಅವರಿಗೆ ಗುಣಪಡಿಸಿ ವಾಪಸ್ ಮನೆಗೆ ಡಿಸ್ಚಾರ್ಜ್ ಮಾಡುವಂತ ಕಂಡೀಷನ್ ಬಂದಾಗ ನಾವು ನಮ್ಮ ಮನೆಗೆ ಕಳಿಸುವಂತ ಟ್ರೀಟ್ಮೆಂಟ್ ಮಾಡ್ತೇವೆ. ವಿ ಆಫರ್ ವೇರಿಯಸ್ ಕ್ಯಾಟಗರೀಸ್ ಆಫ್ ಕೇರ್ ಪ್ಲಾನ್ಸ್, ಸ್ಟಾರ್ಟಿಂಗ್ ಫ್ರಮ್ ಟ್ರಾನ್ಸಿಷನ್ ಕೇರ್, ಪ್ಯಾಲಿಯೇಟಿವ್ ಕೇರ್, ರಿಹ್ಯಾಬ್ ಕೇರ್, ಎಂಡ್ ಆಫ್ ಲೈಫ್ ಕೇರ್, ಆ ತರ ಬಹಳಷ್ಟು ಕೇರ್ ಪ್ಲಾನ್ಸ್ ಗಳಲ್ಲಿ ನಾವು ಜಸ್ಟ್ ಇಲ್ಲಿ ಬಂದು ಇದ್ದು ಹೋಗಿ ಸೀನಿಯರ್ ಲಿವಿಂಗ್ ಅಷ್ಟೇ ಅಥವಾ ವೃದ್ಧಾಶ್ರಮ ತರ ಅಲ್ಲ. ಇದು ಬೇಸಿಕಲಿ ಸೀನಿಯರ್ ಲಿವಿಂಗ್ ವಿತ್ ಡೆಫಿನೆಟಿವ್ ಕೇರ್ ಪ್ಲಾನ್ಸ್ ಅನ್ನೋದು ನಮ್ಮ ಕಾನ್ಸೆಪ್ಟ್. So as an Atulya Senior Living, we believe in a concept that everybody has a right to live, but aging with grace and dignified living, holistic care, not just physical health ashte, our manasika well-being as well as psychological, emotional well-being kuda ನಾವು ಕೇರ್ ಮಾಡಿ ಆ ನಂತರ ಅವರಿಗೆ ಗುಣಪಡಿಸಿ, ಅಥವಾ ಟೂ ಚಾಯ್ಸಸ್, either ಶಾರ್ಟ್ ಸ್ಟೇ ಅಥವಾ ಲಾಂಗ್ ಸ್ಟೇ, ಎರಡೂ ಲಭ್ಯವಿದಾವೆ ನಮ್ಮ 3 ಸೆಂಟರ್ ಅಲ್ಲಿ. ಅವರು ಬಂದು ದೇ ಕ್ಯಾನ್ ಯುಟಿಲೈಸ್ ದ ಫೆಸಿಲಿಟಿ ಅಂಡ್ ಟೇಕ್ ಕೇರ್. ಅಂಡ್ ವಿತ್ ರಿಗಾರ್ಡಿಂಗ್ ಟು ನಮ್ಮ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಇನ್ ಬೆಂಗಳೂರು ಅಂಡ್ ಕರ್ನಾಟಕ, ಈಗ ಸದ್ಯಕ್ಕೆ ನಮ್ಮಲ್ಲಿ 3 ಸೆಂಟರ್ ಅಲ್ಲಿ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಸಿಟಿ 300 ಬೆಡ್ ಲಭ್ಯವಿದಾವೆ. ಬೈ ದ ಎಂಡ್ ಆಫ್ 2 to 3 years we are looking at almost 1000 bedded. ಬಹುಶಃ ಇವತ್ತು ನಾನು ಅತುಲ್ಯ ಸೀನಿಯರ್ ಕೇರ್ ಸೆಂಟರ್ ಇದನ್ನು ಉದ್ಘಾಟಿಸಲು ಅತ್ಯಂತ ಸಂತೋಷ ಪಡ್ತೇನೆ. ನಾನು ಇವತ್ತು ಕಾರ್ತಿಕ್ ಇರ್ಲಿ, ಡಾಕ್ಟರ್ ಶ್ರೀನಿವಾಸ್ ಇರ್ಲಿ, ಡಾಕ್ಟರ್ ಕಾವ್ಯರ್ ಇರ್ಲಿ, ಮತ್ತು ಅದಕ್ಕೆ ಸಹಕಾರ ಕೊಟ್ಟಂತ ಸರ್ ಅಭಿನಂದಿಸ್ತೇನೆ. ನಮ್ಮ ಜೊತೆಯಲ್ಲಿ ಬಹುಶಃ ಮೆಡಿಕಲ್ ಫೀಲ್ಡ್ ನಲ್ಲಿ ಮತ್ತು ಸಾಮಾಜಿಕ ಫೀಲ್ಡ್ ನಲ್ಲಿ ಎಲ್ಲ ಅನುಭವದ ರಕ್ಷಾರಾಮಯ್ಯ ಕೂಡ ಇವತ್ತಿದ್ದು ಸಂಪೂರ್ಣವಾದ ಆ ಒಂದು ಅವರ ಮಾರ್ಗದರ್ಶನ ಕೂಡ ಇವತ್ತು ಇದೆ. ನಾವು ರಕ್ಷಾರಾಮಯ್ಯ ಕೂಡ ನಾನು ಇವತ್ತು ಗುರುತಿಸಿಕೊಂಡು ಈ ಸಂಸ್ಥೆಯನ್ನು ನಡೆಸುವಂತ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಾನು ಇವತ್ತು ಗೌರವಿಸಿ, ಯಾಕೆಂತ ಹೇಳಿದ್ರೆ ನಮ್ಗೆ ಸಮಾಜದಲ್ಲಿ ಇವತ್ತು ಅಗತ್ಯವಿರುವಂತಹ ಒಂದು ಹೋಮ್ ಕೇರ್ ಸೆಂಟರ್ ಇವತ್ತು ಪ್ರಾರಂಭ ಮಾಡಿ ಇವತ್ತು ಯಶಸ್ವಿಯಾಗಿ ಜನರ ವಿಶ್ವಾಸ ಇವತ್ತು ಗಳಿಸಿದ್ದಾರೆ. ಇದು ಪ್ರತಿಯೊಂದು ಕಡೆ ಕೂಡ ಅಗತ್ಯ. ಅದಕ್ಕಾಗಿ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ನಾನು ಜಿಯಾಟ್ರಿಕ್ ಕೇರ್ ಮತ್ತು ಪ್ಯಾಲಿಯೇಟಿವ್ ಕೇರ್ ಅಂತ ಇವತ್ತು ನಾನು ಅದನ್ನು ಪ್ರಾರಂಭ ಮಾಡಿ ಅದನ್ನು ಪಾಲಿಸಿ ಮಾಡಿದ್ದೆ. ಆ ಪಾಲಿಸಿ ಇನ್ನಷ್ಟು ಸ್ವಲ್ಪ ಫೈನ್ ಟ್ಯೂನ್ ಮಾಡಿಕೊಂಡು ಅದನ್ನು ಮತ್ತೆ ನಾವು ಅದನ್ನು ಜಾರಿಗೆ ಇವತ್ತು ತರ್ತೇವೆ. ಮತ್ತು ನಮ್ಗೆಲ್ಲರಿಗೂ ಕೂಡ ಅತಿ ಅಗತ್ಯ.
ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಡಿಗ್ನಿಟಿ ಆಫ್ ಲೈಫ್ ನಾವು ಮಾತಾಡ್ತೇವೆ. ಡಿಗ್ನಿಟಿ ಆಫ್ ಲೈಫ್ ನಾವಿವತ್ತು ಚರ್ಚೆ ಮಾಡಿ ಬೇರೆ ಬೇರೆ ವ್ಯವಸ್ಥೆ, ಬೇರೆ ಬೇರೆ ಔಷಧಗಳು, ಬೇರೆ ಬೇರೆ ಸಿಸ್ಟಮ್ ಎಲ್ಲ ಮಾಡ್ತಾ ಇದ್ದೇವೆ. ಮತ್ತೆ ಡಿಗ್ನಿಟಿ ಆಫ್ ಡೆತ್ ಬಗ್ಗೆ ಯಾರು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ನಮ್ಗೆ ಡಿಗ್ನಿಟಿ ಆಫ್ ಲೈಫ್ ಗಿಂತಲೂ ಕೂಡ ಡಿಗ್ನಿಟಿ ಆಫ್ ಡೆತ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಆ ಒಂದು ಕಾಲಘಟ್ಟದಲ್ಲಿ ಅವ್ರು ಅತ್ಯಂತ ಸಂತೋಷದಿಂದ, ನೆಮ್ಮದಿಯಿಂದ, ಅದು ನಾನಾದ್ರೂ ಕೂಡ ನನ್ನ ಕೊನೆಯ ಕಾಲಘಟ್ಟದಲ್ಲಿ ನಾನು ಅತ್ಯಂತ ಸಂತೋಷ ಮತ್ತು ಅತ್ಯಂತ ನೆಮ್ಮದಿಯಿಂದ, ಅತ್ಯಂತ ಒಂದು ಸಮಾಧಾನದಿಂದ ಆ ಕಾಲ ಕಳೆಯುವಂತ ಒಂದು ಅವಕಾಶ ಕೊಡುದು ನಮ್ಮ ಪ್ರತಿಯೊಬ್ಬ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಈ ಒಂದು ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿ ನಮ್ಮಲ್ಲಿ ಯಾರೆಲ್ಲ ಹಿರಿಯರಿದ್ದಾರ ಅವ್ರಿಗೆ ವಿಶೇಷವಾದ ಜಿಯಾಟ್ರಿಕ್ ಕೇರ್ ಮತ್ತು ಪ್ಯಾಲಿಯೇಟಿವ್ ಕೇರ್ ಕೊಟ್ಟು ಅವರಿಗೆ ಒಂದು ಅತ್ಯುತ್ತಮವಾದ ಕಾಲ ಕಳೆಯುವಂತ ಅವಕಾಶವನ್ನು ತಾವು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ಅತುಲ್ಯ ಸೀನಿಯರ್ ಕೇರ್ ಸೆಂಟರ್ನ ಎಲ್ಲ ಸ್ಥಾಪಕ ಅಧ್ಯಕ್ಷರನ್ನು ಮತ್ತು ಬಹುಶಃ ಇದರ ಮುಖ್ಯಸ್ಥರನ್ನು, ಸಿಬ್ಬಂದಿ ವರ್ಗದವರನ್ನು ನಾನು ಇವತ್ತು ಅಭಿನಂದಿಸ್ತೇನೆ. ಮತ್ತೆಲ್ಲ ನಮ್ಮ ಸೀನಿಯರ್ಸ್, ನಮ್ಮ ಯಾರು ಇವತ್ತು ಇಲ್ಲಿದ್ದ ರೆಸಿಡೆನ್ಸ್, ಅವ್ರಿಗೆ ದೇವರು ದೀರ್ಘಾಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಕೇಳಿಕೊಂಡು ಅವರ ಆ ಒಂದು ಆಶೀರ್ವಾದ ಇವತ್ತು ಬೇಡಿಕೊಳ್ಳುತ್ತೇನೆ.